ಮನೆಗೆ ಸೊಸೆರಿಲ್ಲ ಅಂದ್ರೆ ಯಾವ ಮಾಡ್ತಾಳಪ್ಪ ಎಲ್ಲ ಎದ್ದು ಬೆಳಗ್ಗೆ ಎದ್ದು ಕಸ ಗುಡ್ಸೋದ್ರಿಂದ ಹಿಡಿದು ರಾತ್ರಿ ಮಣಿಕೆಮ್ಮವರೆಗೂ ಪಾತ್ರೆ ತೊಳೆದಿಕ್ಕಿ ಎಲ್ಲ ಅಡುಗೆ ಮನೆ ಒರೆಸೋವರೆಗೂ ಎಲ್ಲ ನಾನೇ ನೋಡ್ಕೋಬೇಕು. ಎಂತಾಳ ಒಬ್ಳು ಇದ್ಲತ್ತ ಒಂದಿಟ್ಟು ವಾಂತಿ ಆಗ್ತೈತ ಅಂತ ಓಡೋಗ್ಬಿಟ್ಟ ತವ್ರ ಮನೆಗೆ. ಎಂತಾಳ ಒಬ್ಳು ಇದ್ಲತ್ತ ಹೋಗಿ ತವ್ರ ಮನೆಗೆ ಕುಕೊಂಡಾಳ. ಏನಂಗೆ ಒಂದಿಟ್ಟು ವಾಂತಿ ಆಗ್ತಿದ್ದಂಗೆ ಸೀಮಕ್ಕಿಲ್ಲದ ವಾಂತಿ ಆಗೈತಮ್ಮಂಗೆ ಏನಂಗೆ ಹೋಗ್ಬಿಟ್ಟಾಳ ಹಂಗೇನೆ. ಇಲ್ಲದ್ದೆಲ್ಲ ಚಾಡಿ ನಿಮ್ಮ ಅತ್ತೆ ನೋಡ್ಕೊಂಬಲ್ಲ ಅಂತ ಏನಂಗೆ ಪ್ರಪಂಚದ ಮೇಲೆ ಯಾರು ಆಗಿಲ್ಲದ ಬಸ್ರಿ ಆಗ್ಯಾಳ ಇವಳು. ವಾಂತಿ ಆಗುತ್ತೆ ಅಂತ ಎಲ್ಲರಿಗೂ ನನ್ನ ಮೇಲೆ ಚಾಡಿ ಹೊಡ್ಕೊಂಡು ನಾನು ಮಾಡ್ಕೊಂಬಲ್ಲ ಅಂತನ ಹೋಗ್ಬಿಟ್ಟಾಳ ಹಂಗೇನೆ. ಅವಳು ಮಾಡ್ತಾಳೆ ಇದೋಟು ಮನೆಗಳ ಕೆಲಸ. ನನ್ಗಂತ ಹಂಗೆ ಸಾಕಾಗೈತೆ ಹಂಗೇನೆ. ಸ್ವಂಟ ಎಲ್ಲ ಹಿಡ್ಕೊಂತೈತೆ ಹಂಗೇನೆ. ಏನ್ ಚಂದ್ರಮ್ಮ ಇವತ್ತು ಕೆಂಪು ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ಯಾಕಂಬೋಡಮ್ಮ ನಿನ್ಗೇನ ಕಷ್ಟನೇ? ನನ್ ಕೆಂಪು ಸೀರೆ ಉಟ್ಕೊಂಡ್ರೆ ನಿನ್ಗೇನು? ಅಲ್ಲ ಯಾವಾಗ ಬೇರೆ ಸೀರೆ ಉಟ್ಕೊಂತಿದ್ದಲ್ಲ, ಇವತ್ತು ಕೆಂಪು ಸೀರೆ ಉಟ್ಕೊಂಡಿದ್ಯಲ್ಲ ಅದಕ್ಕೆ ಕೇಳಿದ್ನಮ್ಮ ಅಷ್ಟೇ. ನಿನ್ಗೆ ಯಾಕೆ ಅದ್ರ ಸುದ್ದಿ? ನಾನು ಕೆಂಪಂದನ ಉಟ್ಕೊಂತೀನಿ, ಹಸ್ರಂದನ ಉಟ್ಕೊಂತೀನಿ, ನೀಲಿದನ ಉಟ್ಕೊಂತೀನಿ. ನಿಂಗೆ ಯಾಕೆ ಬೇಕು? ನಿಂದು ಯೋಟೈತ ನೀನು ನೋಡ್ಕೊಂಡು ಹೋಗು. ಓಹೋ ಬಂದ್ಬಿಟ್ಟನ ಇಲ್ಲಿ ನಿನ್ಗೆ ಮಾತಾಡಕ್ಕೆ ಒಬ್ರು ಜೊತ್ಕಾರರು ಸಿಕ್ಕ್ಯಾರ ಅಂತ ದಿನ ಬಂದು ನೀನು ಅವ್ರು ಕುಕೊಂತಿದ್ರಲ್ಲ ಇವಾಗ ಇಲ್ಲ ಅಂತ ನಂತಕ್ಕೆ ಬಂದ. ನನಗೇನೆ ಮನೆ ಕೆಲಸ ಎಲ್ಲ ಮಾಡಿ ಸ್ವಂತ ಇಟ್ಕೊಂಡೈತಿ. ಈಗ ಹೋಗಿ ಹಾಲು ಕೂಡ ವಹಿಸ್ಕೊಂಬರ್ಬೇಕಲ್ಲಿ. ಹೋಗು ಆ ಹುಡುಗಿ ಇದ್ದಾಗ ಹಂಗೇನೆ ಎಲ್ಲ ಮಾಡ್ತಿತ್ತಲ್ಲ. ಇವಾಗ ಆ ಹುಡುಗಿ ಇಲ್ದಾಗ ತವ್ರ ಮನೆಗೆ ಹೋದಾಗ ನಿನ್ಗೆಲ್ಲ ಗೊತ್ತಾಗ್ತೈತೆ. ಹೋಗಿ ನಿನ್ನ ಏನೋ ಸೀಮಕ್ಕಿಲ್ಲದ ಬಸ್ರಿ ಆಗ್ಯಾಳಮ್ಮಂಗೆ ಯಾರು ಆಗುತ್ತೆ ಪ್ರಪಂಚದ ಮೇಲೆ ಆಗ್ಯಾಳಮ್ಮಂಗೆ ಒಂದಿಟ್ಟು ವಾಂತಿ ಆಗ್ತಿದ್ದಂಗೆನೆ ಅವ್ರ ಅಪ್ಪ ಅಮ್ಮ ಬಂದಾರಂತ ಹಿಂದೋಗ್ಯಾಳ. ಅವಳೆಂತ ಹೆಂಗ್ಸೆ ಗೊತ್ತಾಗುತ್ತೆ ಅವಳು ನೀನು ಎಂತ ಹೆಂಗ್ಸ ಅಂತ. ಒಂದೀಟನ ಕನಿಕರ ಇಲ್ದವಳೆಲ್ಲನ. ಯಾಕೆ ಇವಾಗ ನಾನು ಅತ್ತಾಗ ಅಂಗಡಿ ಮಂತಕ್ಕೆ ಹೋಗಿ ಒಂದಿಷ್ಟು ಹಾಲು ಮುಗ್ದಾಗ ಇಟ್ಟೊತ್ನಾಗ ಕಾಪಿ ಕಾಸಿ ಕುಡಿಲಿಲ್ಲ ಅಂದ್ರೆ ಇಟ್ಟು ಅಲ್ಲೋಗಿ ಬರ್ತೈತೆ. ಅದಕ್ಕೆ ಅಲ್ಲಿ ಅಂಗಡಿ ಮನೆಗೆ ಫ್ರಿಜ್ಜಾಗಿ ಇಟ್ಕೊಂಡಿರ್ತಾರೆ. ಹೋಗೊಂದು ಪ್ಯಾಕೆಟ್ ಹಾಲನ್ನ ತತ್ತೀನಿ. ಹೋಗು ಎಲ್ಲರಿಗೂ ನಾನೊಬ್ರು ಸಿಕ್ಬಿಟ್ಟಿನಿ. ಪೇಮ ಅಂತ ಬರ್ತಾರೆ. ಏನಾಯ್ತಾ ಆ ಪೇಮಂತಾಗ ಎಲ್ಲರಿಗೂ ಇವ್ರಿಗೆ ಹೋಗು. ಮಣ್ಣಿನ ಊರಾಗೆ ಕೆಂಪು ಸೀರೆ ಉಟ್ಕೊಂಡಾರ, ಕೆಂಪು ಬಟ್ಟೆ ಹಾಕೊಂಡಾರ. ನನ್ನ ನಾಯಿಗಳು ಹಂಗೇನೆ ತರ್ಮಿಸ್ಕೊಂಡ್ಬಂದವೆ. ಹೋಗು ಚೆನ್ನಾಗಿ ಹೋಗಿ. ದೇವರು ಮನುಷ್ಯರಂತೂ ನಿನ್ಗೆ ಯಾರು ಶಿಕ್ಷೆ ಕೊಡೋಕೆ ಆಗ್ತಿಲ್ಲ, ಆ ಪ್ರಾಣಿಗಳಾದ್ರೂ ಶಿಕ್ಷೆ ಕೊಡಬೇಕು. ದೇವ್ರೆ ಕೆಂಪು ಸೀರೆ ಉಟ್ಕೊಂಡು ಹೋಗ್ತಾವಳೆ. ಮೊನ್ನೆ ಊರಕ್ಕೆ ಒಂದೆರಡು ನಾಯಿ ಬಂದವೆ. ಅವು ಕೆಂಪನ ಬಟ್ಟೆ ನೋಡಿದ್ರೆ ಸಾಕು ಹಂಗೇನೆ ಕಡಿಯೋಂಗೆ ಹೋಗ್ತವೆ. ಇವಳನ್ನ ಕಡಿಲಪ್ಪ ದೇವ್ರೆ. ನಾನು ಇವಳು ಹಿಂದೆ ಹೋಗ್ಬೇಕು. ಯಾಕಂದ್ರೆ ಮೊದಲೇ ಕೆಂಪು ಸೀರೆ ಉಟ್ಕೊಂಡು ಊರಾಗ ಯಾರು ಓಡಾಡಲ್ಲ. ಇವಳಿಗೆ ಗೊತ್ತೈತೋ ಇಲ್ಲೋ ಹೋಗ್ತಾವಳೆ ನೋಡೋಣ. ನಮ್ಮ ಕೆಂಚಿ ಇದ್ದಿದ್ರೆ ಚೆನ್ನಾಗಿತ್ತು. ಯಾಕ ಹೋದ್ಲ ಹೆಂಗೆ ಕತ್ತಿಯೋ. ಯಾತೆ ಕೆಂಚಿ ಪಂಚಿ ಅಂತಿದ್ಯಾ? ನೀನೇ ಬಂದೆ. ಏನಿಲ್ಲ ಚಂದ್ರಿ ಕೆಂಪನ ಸೀರೆ ಉಟ್ಕೊಂಡು ಹೋಗ್ತಾವಳೆ. ಮೊದಲೇ ಒಂದೆರಡು ಬೀದಿ ನಾಯಿ ಬಂದಾವಲ್ಲ, ಅವು ಕೆಂಪನ ಸೀರೆ ನೋಡಿದ್ರೆ ಹಂಗೇನೆ ಕೂಕ್ಯಂಡು ಬರ್ತವೆ. ಬಾ ಅದೇನು ಮಾಡ್ತಾವ ನೋಡೋಣ. ಹೌದಲ್ವಿ? ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಹಂಗೆ ರೋಡಾಗ ಹಂಗೆ ಧೈರ್ಯವಾಗಿ ಹೋಗ್ತಾಳೆ. ನಾವಾದ್ರೆ ಎಲ್ಲ ನಾಯಿ ಕಾಮ್ತಾವಪ್ಪ ಅಂತ ಸೊಂದೆ ಗೊಂದೆ ತೆಂಗ್ ನೋಡಿ ಬಗ್ ನೋಡಿ ಬರ್ತೀವಿ. ಅವಳು ನೋಡು ಅವಳು ಹೆಂಗೆ ಹೋಗ್ತಾವಳೆ ಕೆಂಪನ ಸೀರೆ ಉಟ್ಕೊಂಡು. ಅದಕ್ಕೆ ನಾನು ಹೇಳಿದ್ದು ಬಾ ನೋಡೋಣ ನನಗೆ ಬಚ್ಚಿಕೊಂಡು ಹೋಗೋಣ. ನಾವು ಕೆಂಪನ್ ಬ್ಲೌಸ್ ಇಕ್ಕೊಂಡಿದ್ದೀವಿ. ನಾವು ನಾಯಿ ಕಂಡಂಗೆ ಮರೆಯಲ್ಲ ಹಸಿ ಹೋಗ್ಬೇಕು ನೋಡಬೇಕು. ಬಾ ಸರಿ ನಡಿ. ಆ ಪ್ರಾಣಿ ಪಕ್ಷಿಗಳಾದ್ರೂ ಇವಳಿಗೆ ಒಂದಿಟ್ಟು ಬುದ್ಧಿ ಹೇಳ್ಬೇಕು. ಇವಳು ಮಾಡಿ ಪಾಪಕ್ಕೆ ಸರಿಯಾದ ಶಿಕ್ಷೆ ಸಿಗೋದು. ಅಯ್ಯಯ್ಯಪ್ಪ ಇದೇನು ಈ ನಾಯಿ ನಾನು ನೋಡಿ ಬೊಗಳ್ತೈತೆ. ಯಾಕೆ ನನ್ನ ನೋಡಿ ಬೊಗಳ್ತೈತೆ? ನನ್ನನ್ನೇ ನೋಡಿ ಬೊಗಳ್ತೈತ? ಇಲ್ಲ ಇನ್ನೂ ನಾಯಿನ ಕರಿಯೋಕೆ ನಾವು ಬೊಗಳ್ತೈತ? ನಾನು ನೋಡಿ ಯಾಕೆ ಬೊಗಳ್ತೈತೆ ಹೇಳಿದ್ದು? ಎಲ್ಲ ಅದ್ರ ಜೊತ್ಕಾರ ಬಂದಿಲ್ಲ ಅನ್ಸುತ್ತೆ, ಅದಕ್ಕೆ ಬೊಗಳಿಕೆ ಅಂತೈತೆ. ನನ್ಗೆ ಹಾಕ್ಬೇಕು, ನಾವು ಹೋಗನ್ ಸುಮ್ಮನೆ. ಅದು ನನ್ನ ಮಗನ ಇತ್ತಗೆ ಬರ್ಬೇಕೆ ನಾನು ತಾಕಿ. ಅಯ್ಯಯ್ಯಪ್ಪ ಇದೇನು ಇದೊಂದು ನಾಯಿ ಬೊಗಳ್ತಿದ್ದಂಗೆ ಈಸೊಂದು ನಾಯಿ ಬಂದವು. ದೇವ್ರೆ ಇವೆಲ್ಲ ನಾನು ತರ್ಮಿಸ್ಕೊಂಡ್ಬಂದ್ರೆ ಏನು ಮಾಡೋಣ? ಸುಮ್ಮನೆ ಹಾಲು ಆಮೇಲೆ ತಗೋಬೋದು, ಹೋಗೋದೇ ವಾಸಿ. ದೇವ್ರೇ ಪರಮೇಶ್ವರ, ಈ ಯಾಕಪ್ಪ ಮಾರಯ್ಯ ಈ ಸೊಂದು ನಾಯಿ ನನ್ನಿಂದ ಹಿಂಗೆ ಬಿದ್ದವೆ. ಏನಾರು ನನ್ ಕೊಡಗ್ಬಿಟ್ರೆ ಆಮೇಲೆ ನನ್ನ ಕತೆ ಗೋವಿಂದ ನೋಡಿ ಸೊಂದು ಬತ್ತಾವೆ. ದೇವ್ರೇ ಇವೆಲ್ಲಿದ್ವು ಈಸ್ ದಿನ ನೋಡೇ ಇಲ್ಲಲ್ಲ ಇವನ್ನ. ಅದ್ಯಾಕೆ ನನ್ನ ಮೇಲೆ ಒಟ್ಟಿಸ್ಕೊಂಡ್ ಇವು? ನೋಡ್ದೇನೆ ಬುಡಿ ನೋಡೆ ಯೋಸೊಂದು ನಾಯಿ ಅವಳಿಂದ ತರ್ಪಿಸ್ಕೊಂಡು ಹೋಗ್ತಾವೆ. ಅವಳಿಗೆ ಹಿಂಗೆ ಆಗ್ಬೇಕು. ಮನುಷ್ಯರ ಮೇಲೆ ಹಂಗೆ ತೆಕ್ಕರೆ ಹೋಗ್ತಾಳೆ ಹಂಗೇನೆ ಕಚ್ಚೆ ಕಟ್ಕೊಂಡು. ಈಗ ನೋಡಿ ಈಗ ನಾಯಿಗೆ ಹಂಗೇನೆ ಬಾಯ್ ಬಿಟ್ಕೊಂಡು ನೋಡ್ತಾವಳೆ. ನನ್ಗಂತೂ ಕಣ್ಣು ತಂಪಾಗ್ತೈತೆ ಕಣೆ. ಹುಡುಗಿ ನಂಗೆ ಅನ್ಸ್ಕೊಂಡಂಗೆ ನೀರು ಹೋಯ್ತಾಳೆ ಹಂಗೇನು. ಹುಡುಗಿ ದಿನ ಕಣ್ಣೀರಾಗೆ ಕೈ ತೊಳಿತೈತೆ. ಈಗಳಪ್ಪ ಈ ಓಸು ಹೋಗಿ ಅವಳು ಸೀರೆ ಎಲ್ಲ ಕಿತ್ತಿ ಅಲ್ದಾಕ್ ಬಿಡ್ಬೇಕು. ನನ್ಗೆ ಅವಾಗೆ ಸಮಾಧಾನ ಆಗ್ತೈತೆ ನೋಡ್ಕೊಂಡು. ನಾವು ಒಂದಿಟ್ಟು ಹಿಂದಕ್ಕಿರ್ಬೇಕು. ನಾವು ಕೆಂಪನ್ ಬ್ಲೌಸ್ ಹಾಕೊಂಡಿದ್ದೀವಿ, ಆಮೇಲೆ ಅವೀಸ ಇತ್ತಾಗ ಬಂದ್ಗಿಂದವು. ಯಾಕೆ ನನ್ನ ಮೇಲೆ ಬತ್ತೀವಿ ಇವು? ಇವಕ್ಕೇನು ಅಲ್ಲಿ ಹೋಗಿ ಎಲ್ಲ ಉಳ್ಳಾಡೋದು ಬಿಟ್ಟು ಬಿದ್ದು ಇವ್ಯಾಕೆ ನನ್ನಿಂದ ಬತ್ತಾವತ್ತು? ಅಯ್ಯಪ್ಪ ಇವು ನನ್ನ
ನಾನು ಮುಂದಕ್ಕೆ ಹೋದಂಗೆಲ್ಲ ಅವ್ನು ನನ್ನಿಂದನೇ ತರ್ಮಿಸ್ಕೊಂಬತ್ತವಲ್ಲ. ಅವು ಒಂದೇ ಎರಡೇ ಒಂದು ಬಂದವೆ. ಹಿಡ್ಕೊಂಡು ನನ್ನನ್ನು ಸೀರೆ ಎಲ್ಲ ನಿಗರಿದ್ರೆ ನಾನು ಏನು ಮಾಡಾನಿ? ವಯಸ್ಸಾಗಿ ನನ್ನ ಕೈಲಿ ಓಡಕನ ಆದತೆ. ಅಚ್ಚ ಅಚ್ಚ ಲೇ ರಂಗ ತಿಮ್ಮ, ಯಾರನ್ನ ಇದ್ರೆ ಬರೋ ಹೆಂಗೇನೆ ನಾಯಿ ಹೊಸೊಂದು ನಾಯಿ ನನ್ನ ಹಿಂದೆ ಬೀಳ್ತಾವೆ. ಯಾರನ್ನ ಬಂದು ಕಾಪಾಡ್ರ ಯಪ್ಪ ಅಣ್ಣ. ನೋಡಿ ನೋಡಿ ಇವಾಗ ಅಪ್ಪ ಅಣ್ಣ ಇವಾಗೆಲ್ಲ ನೆನಪಿಗೆ ಬರ್ತಾರೆ. ಹೋಗಿ ಎಲ್ಲ ಹಿಡ್ಕೊಂಡು ಹಂಗೆ ನಿಗುರು ಬಿಡ್ಬೇಕು, ಹಂಗೆ ಚರ್ಮ ಎಲ್ಲ ಕಿತ್ತು ಬರ್ಬೇಕು, ಹಂಗೆ ಹೋಗಿ ಓಸಿ ಹಂಗೇನೆ ಹಿಡ್ಕೊಂಡು ಎಳಿಬೇಕು ಹಂಗೇನೆ ಯಪ್ಪ ಅಣ್ಣ ಅಂತೆ. ಅದೇ ಇನ್ನೊಬ್ರು ನನ್ಬೇಕಾದ್ರೆ ಯಾರ ತಂಟೆಗೂ ಹೋಗ್ದಂಗೆ ಇದ್ರೆ ಅಲ್ವೇ. ಇವಳು ಮಾತ್ರ ಎಲ್ಲರ ತಂಟೆಗೂ ಹೋಗ್ತಾಳೆ. ಅದಕ್ಕೆ ಆ ದೇವರ ಶಿಕ್ಷೆ ಕೊಡ್ತಾನೆ. ಹೋಗ್ರಲ್ಲಿ ಎಲ್ಲ ಅವಳನ್ನ ಕಡ್ದಾಕ್ಲಿ ಎಳ್ದಾಕ್ಲಿ ಹಂಗೇನು. ಅಯ್ಯಯ್ಯಪ್ಪ ಈ ಓಸು ನನ್ನ ಹತ್ರಕ್ಕೆ ಬಂದವಲ್ಲ, ಏನ್ ಮಾಡಾನಿ? ಐ ಶ್ ದೂರ್ಕೋಗ್ರಿ ಇಲ್ಲೆಲ್ಲೂ ಒಂದು ಕೋಲಿಲ್ವೇ? ಅಲ್ಲಿ ಯಾವ್ದೋ ಹುಡುಗರ ಆಡ ಬ್ಯಾಟ್ ಇದ್ದಂಗೆ ಐತೆ, ಅದನ್ನ ತಕೊಂಡು ಇವನ್ನ ಆಚೆ ಓಡ್ಸಾನಿ. ಸುತ್ತ ಯಾತು ಕಾಮ್ತಾನೂ ಇಲ್ಲ. ಶಿವನೇ ಈಗ ನನ್ನ ಬ್ಯಾಟ್ ಹಿಡ್ಕೊಂಡು ಮುಂದಕ್ಕೆ ಹೋದಂಗೆಲ್ಲ ಅವು ಇನ್ನೂ ಮುಂದಕ್ಕೆ ಬತ್ತವಾಗ್ಲಿ ಓಡೋಗೋದೇ ಇಲ್ಲಲ್ಲಪ್ಪ. ಇವು ನನ್ನನ್ನೇ ಹಂಗೆ ಓಡಿಸ್ಕೊಂಬತ್ತಾವೆ. ಇವಕ್ಕೆ ಏನಾಗಿದ್ದತ್ತು? ದಿನ ಇಲ್ಲ ಸಿನಿ ಅಡ್ಡಾಡ್ತಲ್ಲ. ಯಾವತ್ತು ಯಾವ ಒಂದು ನಾಯಿನೂ ಬೊಗಳಿರ್ಲಿಲ್ಲ. ಇವು ಯಾವ ದಿನ ಇರೋ ನಾಯಿನೂ ಅಲ್ಲ. ಇವು ಎಲ್ಲಿಂದ ಬಂದುವ ಈ ಕತೆ ಈ ಒಂದು ದಿವಸ? ಬೋಡಿ ಕಣ್ಣಿಗೆ ತಂಪು ಕಣೆ. ಇಂಥ ಸೀನ್ ನೋಡೋಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ನೆ. ಇವಳು ಎಜ್ಜಿಕೆ ಬೇಕು, ಇವಳು ಕಣ್ಣಿಗೆ ಭಯ ಕಾಣಬೇಕು ಅಂತ ನೋಡೇ ಹಂಗೆ ಬಿಟ್ಕೊಂಡು ಹಂಗೇನೆ ನಾಯಿಗಳ್ನ ಓಡ್ಸಕ್ಕೆ ನಂಗೆ ಒದ್ದಾಡ್ತಾವಳು ಹಂಗೇನೆ. ನನ್ನ ಕಣ್ಣಿಗೆ ಎಷ್ಟು ತಂಪಾಗೈತೆ ಕಣಕ್ಕೆ ಬೋಡಿ. ನನಗೂ ಅಷ್ಟೇ ಕಣಕ್ಕೆ ಹಚ್ಚಿ. ಅವಿನ್ನೂ ಇನ್ನೂ ಹೋಗಿ ಹಿಂಗೆ ಸೀರೆ ಎಲ್ಲ ಹಿಡ್ಕೊಂಡು ಎಳೆದು ಬಿಡ್ಬೇಕು. ಇವಳು ಜಂಬ ಎಲ್ಲ ಹೋಗ್ಬೇಕು ಹಂಗೇನೆ. ಈ ಪ್ರಾಣಿಗಳೇ ಅದಕ್ಕೆ ಬುದ್ಧಿ ಕಲಿಸ್ಬೇಕು. ಹೋಗ್ರಿ ಹಿಡ್ಕೊಂಡು ಎಳೀರಿ ಅವಳ. ಹಂಗೆ ಕೈ ಕಾಲು ಯಾದಕ್ಕೂ ಬರಬಾರ್ದು ಹಂಗೇನೆ. ಕುಕಣಿತಾಗಿ ಎಲ್ಲ ಸೆಡ್ಕೊಂಡು ಹಂಗೇನೆ ನಿಗುತ್ಕೋಬೇಕು ಅವಳು ಹಂಗೇನೆ. ಕ್ರಿಕೆಟ್ ಬ್ಯಾಟಿಗೂ ಏನು ಮೈಟ್ ಮಾಡ್ತಿಲ್ಲ. ದೇವ್ರೆ ಏನ ಮಾಡಿ ಇಲ್ಲಿಂದ ಓಡೋಗ್ಬೇಕು. ಇವು ಬ್ಯಾಟಿಗೂ ಮೈಟ್ ಮಾಡಲ್ಲ, ಬಾಯಿಗೂ ಮೈಟ್ ಮಾಡಲ್ಲ ನನ್ನ ಮಗನವು. ಅದೇ ಬೇರೆ ಯಾರನ್ನ ಮನುಷ್ಯರಾಗಿರು ನನ್ನ ಬಾಯಿಗೆ ಕಂಡು ಹಂಗೇನೆ ಇವಳ್ತಾಗ ಯಾವಳು ಅಂತ ಅದೇ ಹೋಗರು. ಇವು ನೋಡಿ ಇವು ನನ್ನಿಂದ ಬತ್ತಾವ. ಇವು ತನ ಸಿಕ್ಕಿರೆ ಒಂದೊಂದನ್ನೇ ತಗೊಂಡು ತೊದಕ್ ಬಿಡ್ತೀನಿ ಹಂಗೇನೆ. ನನ್ನ ಮಗನವ್ ಹೆಂಗ್ ಬತ್ತಾವ ನೋಡು. ಉಳ್ತಾಗೆ ನಾನು ಹೇಳಿ ಇವಕ್ಕೆ ಅರ್ಥ ಆಗ್ತೈತೆ. ತಗ್ಯಪ್ಪ ಸ್ವಾಮಿ ಓಡೋಗೋಣ ಅಂತ. ಉಳ್ತಾಗ ಯಾರು ಜೀವ ಉಳಿಸ್ಕೊಂಡ್ರೆ ಸಾಕಾಗೈತೆ. ಅಯ್ಯೋ ರಾಮ್ನೆ, ಇವು ಹಂಗೇನೆ ಬಿಡಂಗೆ ಇಲ್ಲಲ್ಲ. ದೇವ್ರೆ ನನ್ನ ಯಾರನ್ನ ಕಾಪಾಡ್ರಪ್ಪ. ಅಯ್ಯೋ ಯಾರನ್ನ ಬಂದು ಕಾಪಾಡ್ರಿ ನನ್ನ. ಅಯ್ಯೋ ನಾಯೆಲ್ಲ ಬಂದು ನನ್ನ ಹಿಡ್ಕೊಂಡು ಎಲ್ದಾಗ್ತವೆ. ಶಿವನೇ ಪರಮಾತ್ಮ, ರಾಮ ತಿಮ್ಮ ಕೆಂಚ ಲೇ ರಮೇಶ ಎಲ್ಲೋದ ಬಾರೋ. ಅಯ್ಯೋ ರಾಮ ಅಯ್ಯೋ ದೇವ್ರೆ ಎಲ್ದಾಗ್ತವೆ ಇವು ನನ್ನ. ನೋಡೆ ಓಸಿ ಹಿಡ್ಕೊಂಡು ಎಲ್ದಾಗ್ತಾವ ಅವಳನ್ನ. ಎಳಿರಿ ಇಷ್ಟು ದಿನ ಹಂಗೇನೆ ಇವಳು ಯಾರು ಬೊಕ್ಸಕ್ಕೆ ಆಗಲ್ಲ ಅಂತ ಹಂಗೆ ಆಗಾಮಿರ್ ಕೂಕೊಂಡಿದ್ಲು. ಇವಳು ಅಟ್ಟಾಸ ಬೋಲಾಗಿತ್ತು. ಇವಳು ಬಾಯಿಗೆ ಕೊಟ್ಟೆ ಇಲ್ಲ, ಹಂಗೆ ಮಾತಾಡೋಳು ಹಂಗೇನೆ. ಈಗ ಸರಿಯಾಗಿ ಹಂಗೇನೆ ಅಡ್ರಕ್ಕೆ ಹೇಳು ಕೀಳ್ರಿ ಅವಳಿಗೆ ಹಂಗೇನೆ ಎಲ್ಲಿ ಹಂಗೇನೆ ಜಾಗಿರ್ಬಾರ್ದು. ಹಂಗೆ ಇಂಜೆಕ್ಷನ್ ಹಾಕ್ಬೇಕು ಅವಳಿಗೆ. ಒಂದ್ಸರಿ ನಾಯಿಯೆಲ್ಲ ಕಡಿದ್ರೆ 9 ಇಂಜೆಕ್ಷನ್ ಹಾಕ್ತಾರಂತ ಒಕ್ಳಿಗೆ. ಇವಳಿಗೆ ಎಲ್ಲೆಲ್ಲಿ ಜಾಗ ಇಲ್ದಂಗೆ ಇವಳಿಗೆ ಇಂಜೆಕ್ಷನ್ ಹಾಕ್ಬೇಕು. ಕಡಿಲಿ ಎಲ್ಲ ಕಡಿಲಿ. ಕೆಂಚಿ ನೋಡೆ ಇವತ್ತು ನನಗೆ ಬೋಲ್ ಸಂತೋಷ ಆಯ್ತು ಕಣೆ. ಜಾಸ್ತಿ ಸಂತೋಷ ಪಡ್ಬೇಡ್ವಿ. ಆಮೇಲೆ ಯಾರ ನಮ್ಮನ್ನ ನೋಡಿ ನಗ್ತಿಕೆರು ಅವಳಿಗೆ ನಾಯಿ ಕಡಿತಿದ್ರು ನೋಡಿ ನಗ್ತಾರಪ್ಪ ಇವಳು ಅಂತ. ಸುಮ್ಮನಿರು. ಅವಳು ಎಂತ ಮಕ್ಕದಾಳು ಅಂತ ಎಲ್ಲರಿಗೂ ಗೊತ್ತು. ಸುಟ್ಟಿರೋ ಚಪಾತಿ ಮಕ್ಕದಾಳು, ಆಳ್ಸೋಗಿರೋ ಅನ್ನದ ಮಕ್ಕದಾಳು ಅವಳು. ಯಾರಯ್ಯೋ ಅಂತ ಸುಮ್ಮನಿರೇ. ಫ್ರೆಂಡ್ಸ್ ಅಂತ ನೋಡ್ದಂಗೆ ಹಂಗೆ ಕೆಲಸ ಮಾಡಕ್ಕೆ ಇಕ್ಕದಾಳು ಹಂಗೇನೆ. ಅವ್ರಿಗೆ ವಾಂತಿ ಆಗುತ್ತೆ ಅಂತ ಅಂದ್ರೂ ಎದ್ದೋಗ ಒಂದು ತೊಟ್ಟು ನೀರು ಕೊಡೋಕ್ಕಾಗ್ದಾಳು ಇವಳು. ಅದಕ್ಕೆ ಅವೇ ಸರಿಯಾಗಿ ಇವಳಿಗೆ ಚಿತ್ರ ಹಿಂಸೆ ಕೊಡ್ತವೆ. ಕೊಡ್ಲಿ ಯಾರನ್ನ ಇದ್ರೆ ಬಂದು ಕಾಪಾಡ್ರು ನನ್ನಪ್ಪ. ನೀವು ಕಾಲಿಡ್ಕೊಂಬನಿ ಕೈಗೆ ಮುಗಿತೀನಿ. ಯಾರನ್ನ ಬಂದು ಕಾಪಾಡ್ರಪ್ಪ ಇವನ್ನ. ಓಸು ಬಂದು ನನ್ನ ಅಡ್ರಕೊಂಡವೆ. ಬರ್ರೋ ಯಪ್ಪ ಎಣ್ಣ ಕಾಪಾಡ್ರು. ಬಾರೆ ಹೋಗನಿ ಹೋಗೊಂದಿ ಸಾಸಿ ಕೊಡಿಯನಿ. ಏನಾಯ್ತು ಚಂದ್ರಿ? ಓಸು ನಿನ್ನ ಅಂಟ್ಕೊಂಡ ಓಸುನು. ಬೋಡಿ ಬಾರೆ ಇವನ್ನ ತಗದ ಹೊಡಿಯೇ. ಬಾರೆ ಯಾತನ ತಕೊಂಡು ಹೊಡಿರೆ ನನ್ನ. ಎಲ್ದಾಕಿದ್ರು ಕಣೆ. ಎಲ್ಲೆಲ್ಲೋ ಕೈ ಕಾಲು ಎಲ್ಲಿ ಬಿಡ್ದಂಗೆ ಹಂಗೆ ಎಲ್ದಾಗ್ತಾವೆ. ನೀವು ಹೊಡಿರೆ ನನ್ನ ಪ್ರಾಣ ಹೋಗ್ತೈತೆ. ಹೊಡಿರೆ ನಾನು ಹೋಗ್ಲಿ. ಇನ್ನೊಂದ್ಸರಿ ಯಾರನ್ನ ನಂಬ್ತೀಯೇ? ಸುಮ್ಕೆ ಹಂಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತೀಯ ಎಲ್ಲರ ಮೇಲೂ. ಹೆಣ್ಮಕ್ಳು ಅಂದ್ರೆ ಏನು ಹಂಗೆ ನಿನಗೆ ತಾಸಾರ ಆಗ್ಬಿಟ್ಟೈತೆ. ಬಂದಿರೋ ಸೊಸೆನ ಹಂಗೆ ಇದ್ರಾಗ ನೋಡ್ತೀಯ. ಸೊಸೆ ಹೋದ್ರು ಅಕ್ಕಪಕ್ಕದ ಮನೆಯವ್ರ ತಗೋ ಎಲ್ಲರ ತಗೋ ಗಲಾಟಿಗೆ ಬೀಳ್ತೀಯ ಹಂಗೇನೆ. ಇವಾಗ ಅದಕ್ಕೆ ಹೇಳಿ ಸುರಿಯಾಗ ಹೊಡ್ಸೇವ್ ನಿನ್ನ. ಅರೆ ಮೊದ್ಲು ಇವನ್ನ ಆಚೆ ಕೊಡಿ, ಆಮೇಲೆ ಮಾತಾಡ್ಮೆಂತೆ. ನನ್ನ ಕಷ್ಟಾಗಿದ್ರೆ ಯಾಕೆ ಹತ್ರವೋ ಮಾತಾಡ್ತಿರಲ್ಲ ಇಬ್ರು. ನಮಗೆ ನಿನ್ನಂತ ಮನಸ್ಸಿಲ್ಲ. ನಮ್ಗೆ ಒಳ್ಳೆ ಗುಣನೇ ಇರೋದು. ಅದಕ್ಕೇನೆ ಒಳ್ಳೆಯನ ಅಂತ ಬಂದಿದ್ದೀವಿ. ನಂತರ ಆದ್ರೆ ಆದ್ರೂ ಆಗ್ಲಿ ಅಂತ ಬಿಟ್ಟೋಗ್ತೀಯ. ನಮ್ಗಂತ ಮನಸ್ಸಿಲ್ಲ. ಕೋಲ್ ತಗೊಳ್ಳಿ. ನಡಿ ಮೊದ್ಲ ನಡಿ ಎತ್ರಿ ಅಗಲಕ್ ಮಾಡಿ. ಅದಕ್ಕಾದ್ರೂ ಹೋಗ್ತಾವ ಬೈಕಾದ್ರೂ. ಇಲ್ಲಾಂದ್ರೆ ಹೋಗಲ್ಲ ಅವು. ಓದ್ವು ಕೆಂಚಿ.
ಅಯ್ಯೋ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ. ಅದೇನೋ ಹೇಳ್ತಾರಲ್ಲ, ಮಂದಿಗೆ ಎದುರ್ಲಿಲ್ಲ, ಮಾತಿಗೆ ಎದುರ್ಲಿಲ್ಲ, ಈ ನಾಯಿಗಳಿಗೆ ಎದರ್ಕೊಂಬಂಗೆ ಆತಲ್ಲೇ. ನನಗೆ ಎಲ್ಲೋ ಗಂಡ ಹತ್ರ ಇರಲಿಲ್ಲ, ಬಾಯಾಗೇನೆ ಹಂಗೆ ದೇಶ ಗೆದ್ದು ಬತ್ತಿದ್ದೆ, ಮಾತಾಗೆ ಮನೆ ಕೊಡ್ತಿದ್ದೆ. ಯಾವಳು ನನ್ನ ತಂಟಿಗೆ ಬರ್ದಂಗೆ ಮಾತಾಗೆ ಹಂಗೆ ಎಲ್ಲವಳನ್ನು ಕಣ್ಣಾಗೆ ಹಂಗೆ ಎದುರಿಸ್ಬಿಡ್ತಿದ್ದೆ. ಈಗ ಈ ನಾಯಿಗಳಿಗೆ ಎದರ್ಕೊಂಬ ಅಂತ ಸ್ಟೇಜಿಗೆ ಬಂದಿನಿ. ಕರ್ಕೊಂಡು ಹೋಗ್ರಿ, ಮಾತಾಡೋಕ್ಕೂ ಆಗ್ತಿಲ್ಲ ನನಗೆ, ಸುಸ್ತಾಗ್ತೈತೆ ಕಣೆ ಬೋಡಿ ಕೆಂಚಿ. ಯಾರಿಗಾನ ಹೇಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ನನ್ನ. ಒಂದಲ್ಲ ಎರಡಲ್ಲ 5 ನಾಯಿ ಕಣೆ, ಕರ್ಕೊಂಡು ಹೋಗ್ರಿ. ಗೊತ್ತಾತೇನೆ ಇವಾಗ ಬೇಡ್ಕೊಂತೀಯ, ಮಾತಾಗೆ ಜಗತ್ ಗೆಲ್ತೀನಿ ಅಂತಿದ್ದೆ. ಇವಾಗ ಗೆಲ್ಲಿ ಯಾರನ್ನ ಗೆಲ್ತೀಯಾ? ಆದ್ರೆ ನಮ್ಗೆ ನಿನ್ನಂತ ಬುದ್ಧಿ ಇಲ್ಲ. ಇಲ್ಲಿ ಯಾರನ್ನ ದಾರಿಗೆ ಹೋಗೋರ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕಳಿಸ್ಕೊಡ್ತೀವಿ ಹೇಳು. ಮಾಡಿ ಪುಣ್ಯ ಕಟ್ಕೊಳ್ರಿ, ಬಿರಿಂಗ್ ಕರ್ಕೊಂಡು ಹೋಗಕ್ಕೆ ಹೇಳ್ರಿ ನನ್ನ.